ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಫ್ಲವರ್ ಶೋಗೆ ಹೋಗ್ತಾ ಇದ್ದೀವಿ. ಮೈಸೂರಿನಲ್ಲಿ ದಸರಾ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾರೆ. ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಫ್ಲವರ್ ಶೋ ನೋಡೋದಕ್ಕೆ ಮಕ್ಕಳನ್ನ ಕರ್ಕೊಂಡು ಬೆಳಿಗ್ಗೆನೇ ಬಂದಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ಲವರ್ ಶೋನ ನೋಡಿಕೊಂಡು ಹಾಗೆಯೇ ಮುಂದೆ ಬಂದ್ವಿ. ಅಲ್ಲೂ ಕೂಡ ಫ್ಯಾನ್ಸಿ ಐಟಮ್ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಆಟ ಆಡೋ ಕಡೆ ಬಂದ್ವಿ. ಕಂಟಿನ್ಯೂಸ್ ಆಗಿ 2 ದಿನದಿಂದ ಮಳೆ ಬರ್ತಾ ಇದೆ. ಹಾಗಾಗಿ ಆಟ ಆಡೋ ಕಡೆ ಎಲ್ಲ ಮಳೆ ನೀರು ನಿಂತು ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ನಾನು ಮತ್ತು ರತ್ನ ಇಬ್ಬರೂ ಆಟ ಆಡೋದಕ್ಕೆ ಅಂತೇಳಿ ಬೋಟಲ್ಲಿ ಕುತ್ಕೊಂಡ್ವಿ. ಜೊತೆಗೆ ತನುನು ಕೂಡ ಕೂರಿಸ್ಕೊಂಡ್ವಿ. ತನು ಕೂಡ ತುಂಬಾ ಖುಷಿಯಾಗಿ ಕುತ್ಕೊಂಡ್ಳು. ಆಟ ಆಡೋದಕ್ಕೆ ಶುರು ಮಾಡಿದ್ಮೇಲೆ ಅವಳಿಗೆ ಸ್ವಲ್ಪ ಭಯ ಆಯಿತು ಅನಿಸುತ್ತೆ. ಅವಳು ಕೂಡ ಅಳೋದಕ್ಕೆ ಶುರು ಮಾಡಿದ್ಲು.
ಫ್ಲವರ್ ಶೋ ಜೊತೆಗೆ ಕೆಲವೊಂದು ಆರ್ಗಾನಿಕ್ ಪ್ರಾಡಕ್ಟ್ಗಳನ್ನೂ ಕೂಡ ಆರ್ಗನೈಸ್ ಮಾಡಿದ್ರು. ಅಲ್ಲೂ ಕೂಡ ಹೋದ್ವಿ ನೋಡೋದಕ್ಕೆ ಅಂತ ಹೇಳಿ. ಮಣ್ಣಿಂದ ಮಾಡಿರೋ ಪಾತ್ರೆಗಳು ಮತ್ತು ಡೆಕೋರೇಟಿವ್ ಐಟಮ್ಸು ಜೊತೆಗೆ ಕೆಲವೊಂದು ಆರ್ಗಾನಿಕ್ ಐಟಮ್ಗಳನ್ನೂ ಕೂಡ ಆರ್ಗನೈಸ್ ಮಾಡಿದ್ರು. ಮಸಾಲೆ ಪುಡಿಗಳು ಆ ಥರದ್ದು. ನಾವು ಕೂಡ ಕೆಲವೊಂದು ಐಟಮ್ಗಳನ್ನ ತಗೊಂಡ್ವಿ. ಮಕ್ಕಳು ಜ್ಯೂಸ್ ಬೇಕು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಜ್ಯೂಸನ್ನ ಕೊಡಿಸಿದ್ವಿ. ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ನಾವು ಕೂಡ ಅಲ್ಲಿಂದ ಮನೆಗೆ ಹೊರಟ್ವಿ. ಫ್ಲವರ್ ಶೋನ ಮುಗಿಸ್ಕೊಂಡು ನಾವು ಕೂಡ ಎಲ್ಲರೂ ಒಟ್ಟಿಗೆ ಅಮ್ಮನ ಮನೆಗೆ ಬಂದ್ವಿ. ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಮಧ್ಯಾಹ್ನ 3 ಗಂಟೆ ಆಯಿತು. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ರತ್ನ ಬೆಳಗ್ಗೆನೇ ಅಡುಗೆ ಮಾಡಿಟ್ಟು ಬಂದಿದ್ಲು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ಕೂಡ ಚಪಾತಿನ ಮಾಡಿಕೊಂಡು ಜೊತೆಗೆ ಸ್ವಲ್ಪ ರೈಸ್ನ ಮಾಡಿಕೊಂಡು ಎಲ್ಲರೂ ಊಟನ ಮಾಡಿದ್ವಿ. 2 ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಇವತ್ತು ಕೂಡ ಎಲ್ಲಿ ಮಳೆ ಬರುತ್ತೋ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಮಳೆ ಏನೂ ಬರಲಿಲ್ಲ. ಫ್ಲವರ್ ಶೋ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ನೋಡಿ ಎಂಜಾಯ್ ಮಾಡಿದ್ರು. ಸಂಜೆ ಮಕ್ಕಳು ಕೂಡ ಆಚೆ ಕಡೆ ಪಕ್ಕದ ಮನೆ ಪಾಪು ಜೊತೆ ಆಟ ಆಡ್ತಾ ಇದ್ರು. ಅವ್ರಿಗೂ ಕೂಡ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟು ನಾವೂ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.